ನಮಸ್ತೆ ನನ್ನ ಪ್ರೀತಿ ರೈತ ಬಾಂಧವರೇ ಹಾಗೂ ನನ್ನ ಚಾನಲ್ನ ವೀಕ್ಷಕರು. ಈ ದಿನ ನಮ್ಮ ಜಮೀನಿನಲ್ಲಿ ಅಂದರೆ ನಮ್ಮ ತೋಟದಲ್ಲಿ ಸಿಕ್ಕಂತಹ ತರಕಾರಿಗಳ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಇದು ವೈಟು ಮತ್ತು ಗ್ರೀನು ತುರ್ಕು ಮೆಣಸಿಕಾಯಿ, ಅಂದರೆ ಕೆಂಪು ಇರೋವೆಲ್ಲ ಗ್ರೀನ್ ಮೆಣಸಿಕಾಯಿ. ಈಗ ಹಣ್ಣಾಗಿರೋದ್ರಿಂದಾಗಿ ಅದು ಕೆಂಪಾಗಿದೆ. ಇದು ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದು. ಹಾಗೆ ಇದು ನಮ್ಮ ಜಮೀನಲ್ಲಿ ಬೆಳೆದಂತಹ ಸಪೋಟ, ಯಾವುದೇ ಥರದ ಔಷಧಿ ಅಥವಾ ಕೆಮಿಕಲ್ ಯುಕ್ತ ಗೊಬ್ಬರ ಯಾವುದು ಹಾಕ್ದಂಗೆ ನ್ಯಾಚುರಲಾಗಿ ಜೀರೋ ಕಲ್ಟಿವೇಷನ್ ಬೆಳೆದಿರೋದು. ಇದು ಅವರೆ, ಇದು ಪಲಾವ್ ಎಲೆ, ಇದು ಪುದೀನ, ಸರ್ವ ಸಾಂಬಾರ್, ಹಾಗೆ ಟಮಟೆ ಹಣ್ಣು, ನಿಂಬೆ ಹಣ್ಣು, ಕಡ್ಕತ್ತವರೆ, ಸುವಾಸಿನಿ ಕರಿಬೇವು, ಹುಳಿ ಸೊಪ್ಪು, ಅರ್ತ್ ಆಪಲ್, ಭೂಮಿ ಒಳಗೆ ಬಿಡುವಂಥ ಆಪಲ್, ತಿಂದರೆ ಆಪಲ್ ಥರ ಇರುತ್ತೆ. ಇದು ಸೋರೆಕಾಯಿ, ಇದು ಸಣ್ಣ ನಿಂಬೆ, ಹಾಗೆ ಇದು ಕಬ್ಬು. ನೋಡಿ, ಇವೆಲ್ಲನೂ ಕೂಡ ಜೀರೋ ಕಲ್ಟಿವೇಷನಲ್ಲಿ ನಾನು ಬೆಳೆದಿರೋದು. ನೋಡಿ ಟಮಾಟೆ ಹಣ್ಣು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಔಷಧಿಯೇ ಆಗಲಿ ಅಥವಾ ಗೊಬ್ಬರನೇ ಆಗಲಿ ಏನೂ ಮಾಡ್ದಂಗೆ, ಏನೂ ಹೊಡಿದಂಗೆ ಜೀರೋ ಕಲ್ಟಿವೇಷನಲ್ಲಿ ಇಷ್ಟೆಲ್ಲ ಇವತ್ತು ಹಬ್ಬಕ್ಕೋಸ್ಕರ ತಗೊಂಡು ಬಂದಿದ್ದೀನಿ. ಇದನ್ನೆಲ್ಲ ರೈತರಿಗೆ ಶುಭವಾಗಲಿ. ಜೈ ಕರ್ನಾಟಕ.